ಆ್ಯಕ್ಚುಲಿ ಏನಂದರೆ ಇದು 2007ರಲ್ಲಿ ನಾವೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀವಿ ಸರ್. ನಮ್ಮ ತಾಯಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಹೆಬ್ಬಿಯಾನ ಗ್ರಾಮದಲ್ಲಿ 264/32 ಅಡಿ. ಓನರ್ ಬಂದು ರಾಮ್ ಶೆಟ್ಟಿ ಅಂತ ಹೇಳಿ. ಆಮೇಲೆ ಅದನ್ನ ಲೀಗಲಾಗಿ ಡಾಕ್ಯುಮೆಂಟ್ಸ್ ಏನೇನಿದೆ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ನಾವು ಕೇಳಿದಾಗ ರಾಜುನೇ ನಮಗೆ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕೊಟ್ಟಿದ್ದು. ಆಮೇಲೆ ಆವಾಗ ಅಶ್ವಿನ್ ಕುಮಾರ್ ಜೋಶಿ ಅಂತ ಲಾಯರ್ ಇದ್ದರು, ಅವರು ಕೊಟ್ಟು ಅದನ್ನ ರೆಫರ್ ಮಾಡಿ ಅವ್ರ ಕನ್ಫರ್ಮೇಷನ್ ಚೆನ್ನಾಗಿದೆ, ಪ್ರಾಪರ್ಟಿ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದಾದ್ಮೇಲೆ ಆ ಪ್ರಾಪರ್ಟಿನ ನಾವು ಪರ್ಚೇಸ್ ಮಾಡಿದ್ದೀವಿ. ಪ್ರಾಪರ್ಟಿ ಪರ್ಚೇಸ್ ಮಾಡಿದ ನಂತರ ಇದೇ ರಾಜು ಅವರು ನಮಗೆ ಸಿದ್ದರಾಮೇಶ್ವರ ದೇವಸ್ಥಾನ ಒಂದು ಹಾಲಾಗಿದೆ, ನೀವು ಆ ದೇವಸ್ಥಾನ ನೀವು ಕಟ್ಸ್ಕೊಡ್ಬೇಕು. ಇದೇ ರಾಜು, ಬೇರೆ ಯಾರೂ ಇಲ್ಲ. ಆಮೇಲೆ ಅವರು ಏನಂತ ಹೇಳಿದ್ರೆ ನಮಗೊಂದು 3 ಲಕ್ಷ ಸಾಲ ಕೊಡಿ ಅಂತ ನಮ್ಮ ಹತ್ರನೇ ತಗೊಂಡ್ರು. ಅವರು ತೀರಿಸಿಲ್ಲ. ಓಕೆ. ಆಮೇಲೆ ಅದನ್ನು ನಮ್ಮ ತಾಯಿ ಹತ್ರ ತಗೊಂಡಿದ್ದು. ಅವಾಗ ನಾನು ಚಿಕ್ಕವನು, ನಾನು ಮೋಸ್ಟ್ ಪ್ರಾಬ್ಲಿ ನಾನು 17 to 18 ಇಯರ್ಸ್ ಅಷ್ಟೇ, 18 ಇಯರ್ಸ್ ನನಗೆ ಅವಾಗ. ಸೊ ಆಮೇಲೆ ಅವರು ದೇವಸ್ಥಾನ ಕಟ್ಕೊಡಿ ಅಂತ ನನ್ನ ಹತ್ರ ಕೇಳಿದ್ರೆ ನನಗೆ ಅದು ದೇವಸ್ಥಾನ ಪೂರ್ತಿ ಬಿದ್ದೋಗ್ಬಿಟ್ಟಿತ್ತು, ಅಂದರೆ ಪೂರ್ತಿ ಬಿದ್ದೋಗಿದೆ. ಆ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ನಾನೇನು ಮಾಡಿದೆ, ನಮ್ಮ ವಿಜಯನಗರ ಪ್ರಾಪರ್ಟಿ ಮಾರಿ ಆ ದೇವಸ್ಥಾನ ಕಟ್ಟಿದ್ದೀನಿ. ಇದು ನಾವು ಸೋನಿಯಾ ಗಾಂಧಿ ಅವರ ಹೆಸರಿನಲ್ಲಿ ಇದು ಮುಜರೆ ಇಲಾಖೆಯಿಂದ ತಗೊಂಡಿರೋ ಡಾಕ್ಯುಮೆಂಟ್. ಇದು 62 ಲಕ್ಷ ರೂಪಾಯಿ ದೇವಸ್ಥಾನ ಕಟ್ಟಿದ ನಂತರ ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ತಿಳ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಅವರು. ಸೊ ಅವರೇನು ಹೇಳ್ತಾ ಇದ್ರು, 2 ಕೋಟಿ ರೂಪಾಯಿ ನೀವು ನಮಗೆ ಕೊಡಿ ಅಂತ. ರಾಜು ಯಾಕೆ ಕೊಡಿ, ಇಲ್ಲಾಂದರೆ ನಿಮ್ಮದು ದುಡ್ಡಿದೆಯಲ್ಲ ಕೊಡಿ ನಮಗೆ ಅಂತ. ನಾನು ಹೇಳಿದೆ, ನೋಡಪ್ಪ ಈ ಥರ ಎಲ್ಲ ನಾವು ಕೊಡೋಕ್ಕಾಗಲ್ಲ, ನೀವು ದೇವಸ್ಥಾನ ಕಟ್ಟಿಕೊಡು ಅಂತ ಹೇಳಿದ್ಯಾ, ಕಟ್ಸ್ಕೊಟ್ಟಿದ್ದೀನಿ, ಅದು ಊರಿಗೆ ಬಿಟ್ಕೊಟ್ಟಿದ್ದೀನಿ, ಅದರಿಂದ ನಾನು ಏನೂ 1 ರೂಪಾಯಿ ತಗೊಳಕ್ಕೋಗಲ್ಲ. 2 ಕೋಟಿ ರೂಪಾಯಿ ಅದೆಲ್ಲ ನನ್ನ ಕೈಲಿ ಕೊಡೋಕ್ಕಾಗಲ್ಲ. ಅಲ್ಲಿ ಆವಾಗಲೇ ನಂದು ಅವ್ರದ್ದು ಇದು ಸ್ಟಾಪ್ ಆಗ್ಬಿಡ್ತು. ಆಮೇಲೆ ನಾನು ಅವ್ನು ಮಾತಾಡ್ಸೋಕೆ ಹೋಗಿಲ್ಲ, ಅದು ಅಲ್ಲೇ ಇದು 2010 ಅದು ಪೇಜಾವರ ಶ್ರೀಗಳೇ ಬಂದು ಭೂಮಿ ಪೂಜೆನೂ ಮಾಡಿದ್ರು ಆ ಜಾಗಕ್ಕೆ. ಏನೋ ಗಾಂಧಾರೇಶ್ ಆವಾಗಿರೋ ಶ್ರೀಗಳೇ ಬಂದು ಭೂಮಿ ಪೂಜೆನೂ ಮಾಡಿದ್ರು. ಭೂಮಿ ಪೂಜೆ ಆವಾಗಲೂ ರಾಜು ನನ್ನ ಜೊತೆನೇ ಇದ್ದಿದ್ದಾನೆ. CC ಕ್ಯಾಮ್ರಾ ಮೆಟಲ್ ಡಿಟೆಕ್ಟರ್ಸ್ನ ಮೈಸೂರಲ್ಲಿ ಅಳವಡಿಸೋ ಸಂದರ್ಭದಲ್ಲಿ ಆವಾಗಲೂ ಅವ್ನು ನನ್ನ ಜೊತೆನೇ ಇದ್ದಿದ್ದಾನೆ. ಫೋಟೋಸ್ ಎಲ್ಲ ಇದೆ, ನನ್ನ ಜೊತೆ ಕೂತಿದ್ದು, ಪ್ರೆಸ್ ಕಾನ್ಫರೆನ್ಸ್ಲಿ ಕೂತಿದ್ದು, ಅದೆಲ್ಲವೂ ಕೂಡ ಇದೆ. ಅದಾದ ನಂತರ ನಾ ದುಡ್ಡು ಯಾವಾಗ ಕೊಡಲ್ಲ ಅಂತ ಹೇಳಿದೆ, ಆವಾಗಲೇ ಅವನು ನಂದು ರಿಲೇಷನ್ಶಿಪ್ ಅಲ್ಲಿ ಕಟ್ಟಾಯಿತು. ಆವಾಗ ವೀರಭದ್ರು ಅಂತೇಳ್ಬಿಟ್ಟು ಮತ್ತು 2-3 ಜನ ಮುಖಂಡರು ನಮ್ಮ ಹತ್ರ ಬಂದು ಅವರೇನಂತ ಹೇಳಿದ್ರು, ನಮಗೆ ಜಾಗ ವಾಪಸ್ ಬರ್ಕೊಟ್ಬಿಡಿ ಅಂತ. ನಿಮಗೊಂದು 20-30 ಜಾಗ ಇಟ್ಕೊಂಬಿಡಿ, ಮಿಕ್ಕಿದಲ್ಲಿ ನಮ್ಗೆ ಬರ್ಕೊಡಿ, ನೀವು ದುಡ್ಡು ಕೊಟ್ಟಿದ್ದೀರಾ, ನಿಮ್ಗೆ 20-30 ಸಾಕು, ಮಿಕ್ಕಿದಲ್ಲಿ ವಾಪಸ್ ನಮ್ಗೆ ಬರ್ಕೊಟ್ಬಿಡಿ ಅಂತ. ಯಾಕೆ ನಮಗೆ ಕೊಡಿ, ಇದು ನಮ್ಮೂರು ಜಾಗ, ನಿಮ್ಗೆ ಯಾಕೆ ಬೇಕು ಈ ಜಾಗ? ನಿಮ್ಮಿಂದ ಏನಾದರೂ ತೊಂದರೆಗಳಾಗ್ತಾ ಇತ್ತು? ಏನು ತೊಂದರೆ ಆಗುತ್ತೆ ಹೇಳಿ? ದೇವಸ್ಥಾನ ಕಟ್ಸ್ಕೊಟ್ಟಿದ್ದೀನಿ, ಆ ಊರಲ್ಲಿ 60 ಲಕ್ಷ ರೂಪಾಯಿ ಆ ದೇವಸ್ಥಾನ ಯಾರೂ ಕಟ್ಟೋಕ್ಕಾಗ್ತಾ ಇಲ್ಲ. ಇವತ್ತು ನೀವು ಯಾರನ್ನೇ ಬೇಕಾದರೆ ಕೇಳಿ, ಆ ದೇವಸ್ಥಾನ ನಾನೇ ಕಟ್ಟಿಸಿದ್ದು. 1 kg ಸಿಮೆಂಟ್ ಕೂಡ ಅವ್ರು ಯಾರೂ ಆ ಊರವ್ರು ಕೊಟ್ಟಿಲ್ಲ ನನಗೆ. 7 ದೇವಸ್ಥಾನ ಅದು ಯಾವುದಲ್ಲಿ. ಇವತ್ತು ಇದೇ ರಾಜನ ಕೇಳಿ, ಆ ದೇವಸ್ಥಾನ ನಾನೇ ಕಟ್ಟಿದ್ದು ಅಂತ ಅವನೇ ಹೇಳ್ತಾನೆ. ಯಾವುದು? ಆಮೇಲೆ ನಾನೇನು ಮಾಡಿದೆ, ಯಾವಾಗ ಜಾಗನ ಆಕ್ಯುಪೈ ಮಾಡ್ಕೊಳಕ್ಕೆ ಬಂದರು, JMFC ಕೋರ್ಟಿಗೆ ನಾನು ಕೇಸ್ ಹಾಕಿದೆ. ಸ್ಟೇ ಆರ್ಡರ್ ಬಂತು. 2016ರಲ್ಲಿ ಡಿಗ್ರಿ ಕಾಪಿನೂ ಆಯಿತು. ಈ ಜಾಗಕ್ಕೆ ಯಾವುದು ತೊಂದರೆ ಕೊಡೋಕೆ ಹೋಗಬಾರ್ದು, ಡಾಕ್ಯುಮೆಂಟ್ ಕ್ಲಿಯರ್ ಇದೆ, ಈ ಜಾಗಕ್ಕೆ ಅವ್ರು ತೊಂದರೆ ಕೊಡೋಕೆ ಹೋಗಬಾರ್ದು ಅಂತ ಡಿಗ್ರಿ ಕಾಪಿನೂ ಆಯಿತು. ಡಿಗ್ರಿ ಕಾಪಿ ಆದಮೇಲೆ ನಾವು ನಮ್ಮ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ವು. ಆಮೇಲೆ ಪಂಚಾಯತಿಯವರೇ ಬಂದು ಅಳತೆನೂ ಮಾಡಿದ್ದಾರೆ, ಜಾಗ ಬಿಡಿಸ್ಕೊಟ್ಟಿದ್ದಾರೆ, ಅದ್ರ ಕರೆಂಟ್ ಬಿಲ್ಲು ಎಲ್ಲ ಇದೆ. ಕನ್ಸ್ಟ್ರಕ್ಷನ್ ಆವಾಗಿಂದ ನಾವು ಅಲ್ಲೇ ಸ್ಟೇ ಆಗಿದ್ದು, ಎಲ್ಲ ಅಲ್ಲಿಯೇ ಇದೆ. ಇವಾಗ 18 ವರ್ಷ ಆಗಿದೆ ಆ ಜಾಗದಲ್ಲಿ. ಆಮೇಲೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ನಾವು ಯಾಗ ಯಜ್ಞಗಳು ಮಾಡೇ ಮಾಡ್ತೀವಿ. ಸುದರ್ಶನ ಹೋಮ ಇರ್ಬೋದು, ಪ್ರತ್ಯಂಗಿರ ಹೋಮ ಇರ್ಬೋದು, ಅದೆಲ್ಲ ಅದು ನನ್ನ ನಂಬಿಕೆ, ನಾನು ಮಾಡ್ತಾ ಇದ್ದೀನಿ. ಯಾವುದು ನನ್ನ ಮನೆಯೊಳಗೆ ನಾನು ಮಾಡ್ತಾ ಇದ್ದೀನಿ, ಅದು ನನ್ನ ನಂಬಿಕೆ, ನಾನು ಮಾಡ್ತೀನಿ. ಇವತ್ತು ತನಕ ಯಾರೂ ಏನೂ ಕಂಪ್ಲೇಂಟ್ ಏನೂ ಕೊಡೋಕ್ಕೆ ಹೋಗಿಲ್ಲ. ಇದಾದ ನಂತರ ಏನಾಗಿದೆ, ರಾಜು ಅವರು ಡೈರೆಕ್ಟಾಗಿ ಹೋಗಿ ಬಂದಿಲ್ಲ, ಕೋರ್ಟಿಂದ ಡಿಗ್ರಿ ಕಾಪಿ ಆದಮೇಲೆ ನಮಗೆ 11 ಏನು ಮಾಡಿಕೊಡ್ತಾರೆ. ರಾಜು ಅಲ್ಲ, ಆವಾಗಿರೋ ಪಂಚಾಯತಿ PDO ಯಾರಿರ್ತಾರೆ ಅದಕ್ಕೆ ಒಂದು ID, ಆವಾಗ 2015 ಮೇಲೇ ನಿಮಗೆ 11A ಈ ಖಾತಾ ಎಲ್ಲ ಬಂದಿದ್ದು. ಆವಾಗೆಲ್ಲ ಜಂಜರ್ ನಂಬರ್ 302, ಆಸ್ತಿ ನಂಬರ್ 297, ಆವಾಗ ಜಂಜರ್ ನಂಬರ್ ಅಥವಾ ರೆವಿನ್ಯೂ ನಂಬರ್ ಅಂತ ಇರ್ತಾಯಿತ್ತು. ಸೊ ನಮಗೆ ಇದು ಕೂಡ ಕೊಡ್ತಾರೆ, ಯಾವುದು ID ನಂಬರ್ನೂ ಕೊಡ್ತಾರೆ. ನಾವು ಇವತ್ತು ತನಕ ಟ್ಯಾಕ್ಸು ಪೇ ಮಾಡಿದ್ದೀವಿ. ಇವತ್ತು ನೀವು ಅಲ್ಲಿ 1 ರೂಪಾಯಿ ನೀವು ಟ್ಯಾಕ್ಸ್ ಪೇ ಮಾಡಿದ್ರೆ ನಮ್ಮ ತಾಯಿ ಹೆಸರು ಅಲ್ಲಿ ಬರುತ್ತೆ.
ಈಗ ವಿಚಾರಕ್ಕೆ ಬರೋಣ ಸರ್. ಈ ಘಟನೆ ಯಾವಾಗ ಆಯ್ತು ಮತ್ತೆ ಯಾವ ಕಾರಣ? ಇದಾದಮೇಲೆ 1 ವರ್ಷಗಳ ಹಿಂದೆ ಅಂದರೆ ಮೋಸ್ಟ್ ಪ್ರಾಬ್ಲಿ ಜೂನ್ ಅಂತ ಕಾಣುತ್ತೆ, ಅಮೇರಿಕನ್ ಕಾಂಗ್ರೆಸ್ ಪಾರ್ಟಿಯಿಂದ ಅಮೇರಿಕಾದ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ, ಇಟ್ಸ್ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ. ಪ್ರೆಸಿಡೆಂಟ್ ಮಿಸ್ಟರ್ ಬ್ರ್ಯಾಂಡನ್ ಕಾನ್ಸಿಸೋ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದರು. ಹಾಗೆ 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 ತಿಮ್ಮೇಗೌಡರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಸರ್. ತಮ್ಮ ಕೂಡ ಕಾರ್ಯಕ್ರಮ ಸ್ವಾಗತ. ಶ್ರೀವಲ್ಯ ಅವರು ಕೂಡ ಇದ್ದಾರೆ. ಆಲ್ರೆಡಿ ವಿ ಹ್ಯಾವ್ ಟಾಕ್ ಟು ದೆಮ್. ಸರ್ ಹೇಳಿ, ಮಾತಾಡಿ. ಬ್ರ್ಯಾಂಡನ್ ಕಾನ್ಸಿಸೋ ಅಂತ ಹೇಳಿ ಅಮೇರಿಕನ್ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ನಮ್ಮ ಮನೆಗೆ ಬಂದಿದ್ದರು. ಸೊ ನಾನು, ಸುಷ್ಮಾ ಮತ್ತು ಮಗು ಮತ್ತು ಬ್ರ್ಯಾಂಡನ್ 4 ಜನ, ನಮ್ಮದು ತಾರ್ ಗಾಡಿ ಇದೆ. ನಾವು ಹೆಬ್ಬೆ ಒಳಗಡೆ ಬರಬೇಕಾದ್ರೆ ಒಂದು 4 ಜನ ಕುಡುಕರು ನಮ್ಮ ಗಾಡಿನ ಅಡ್ಡ ಹಾಕಿ ಆ ಬಾಟ್ಲನ್ನ ಹೊಡೆದು, ಆಮೇಲೆ ಸುಷ್ಮನ 3 ದಿವಸ ನಾವು ಯೂಸ್ ಮಾಡ್ಕೊತೀವಿ ಯಾಕೆ ಅಸಭ್ಯವಾದ ಮಾತು ಯಾವುದಲ್ಲಿ ಅದು ನೀವು ಕೇಳಕ್ಕೂ ಆಗಲ್ಲ. ಗೊತ್ತು, ರಾಜು ಕಡೆಯವರೇ ಗೊತ್ತಿರೋರೇ ಆ ಥರ ಮಾಡಿ. ಹೌದು, ಅವರೇ ಇವರಿಗೆ ಜಾಗ ಸೇಲ್ ಮಾಡಿತ್ತು. ಐ ನೋ ದಿಸ್ ಪೀಪಲ್, ಐ ನೋ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸ್ ಸ್ಟೇಷನ್ ನಾವು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಏನು ಹೇಳ್ತಾ ಇದ್ದಾರೆ, ಸರ್ ಆದಾಗ ನೋಡೋಣ ಬಿಡಿ ಸರ್ ಅಂತಾರೆ. ಸರಿ, ನಾವು ಲೆಟ್ರ್ ಕೊಟ್ಟಿದ್ದೀವಿ, ಸರಿ NCR ಮಾಡ್ತಾ, ಅದು ಎಲ್ಲಿಗೆ, ಅದು ಕ್ರೈಮ್ ಅಲ್ಲದೆ ಅದು ಹೇಗೆ NCR ಮಾಡ್ತಾ ಇದ್ದಾರೆ ನನಗೂ ಇವತ್ತು ನನಗೆ ಗೊತ್ತಾಗ್ತಾ ಇಲ್ಲ. ಹೋದ ವರ್ಷ ಜೂನ್ ಅವಾಗ ನಮ್ಮ ಸುನಿಲ್ ನೋಡ್ತಾರಂತೆ. ಅದು ಅವ್ರನ್ನೇ ಕೇಳಬೇಕು, ಸುನಿಲ್ ಕುಮಾರ್ ಸರ್ನೇ ಕೇಳಬೇಕು ಸರ್. SI ಆಗಿದ್ರು ಅವರು. ಸುನಿಲ್ ಕುಮಾರ್ನವ್ರನ್ನೇ ನಾನು ಕೇಳಿದೆ. ಸುನಿಲ್ ಕುಮಾರ್ ಅವರಿಗೆ ಅವಾಗ ಅವರು ಒಂದು ಸಜೆಷನ್ ಕೊಟ್ಟರು, ನೀವು ಇನ್ನು ಮುಂದೆ ಏನೇ ಮಾಡಿದ್ರು ವಿಡಿಯೋ ರೆಕಾರ್ಡ್ ಮಾಡಿ. ಯಾವುದು ಅವತ್ತು ನಾವು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಮಗೂ ಭಯ ಇತ್ತು. ಹಿಂದುಗಡೆ ಫಾರಿನರ್ ಬಂದಿದ್ದಾರೆ, ಅಮೇರಿಕನ್ ಕಾಂಗ್ರೆಸ್ ಪಾರ್ಟಿಯವ್ರು ಬಂದಿದ್ದಾರೆ. ನಮ್ಮ ಇಂಡಿಯಾದ ಇದು ವಿಚಾರಗಳು ಎಷ್ಟು ಮಟ್ಟಿಗೆ ನೆಗೆಟಿವ್ ಆಗ್ಬೋದು, ಯಾಕಂದರೆ ಐ ಹ್ಯಾವ್ ಎ ಕನೆಕ್ಷನ್ ವಿತ್ ಡಿಪ್ಲೊಮ್ಯಾಟ್ಸ್. ಇವನ್ ನನ್ನ ಭಾರತ ದೇಶದ ಒಂದು ಕೆಟ್ಟ ಇದನ್ನ ನಾನು ಅವ್ರಿಗೆ ತೋರಿಸೋಕೆ ನನಗೆ ಇಷ್ಟ ಇಲ್ಲ. ನನಗೆ ಯಾವುದೇ ಅಲ್ಲಿ ಪೊಲೀಸ್ ಅವ್ರು ಏನು ಹೇಳಿದ್ರು, ನೋಡೋಣ ಬಿಡಿ ಸರ್ ಅಂತ ಹೇಳಿದ್ರು. ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೊಂಡ್ರು, FIR ಹಾಕಿಲ್ಲ. ಆಮೇಲೆ ನೋಡೋಣ ಬಿಡಿ ಅಂತ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ಅವರು. ಆಮೇಲೆ ನೀವು ರೆಕಾರ್ಡ್ ಮಾಡಿ ಆಮೇಲೆ ನೋಡೋಣ ಅಂದರು. ಆಮೇಲೆ SP ಹೋಗಿ ಲೆಟ್ರ್ ಕೊಟ್ಟು, SP ಅವರು ಒಂದೇ ಮಾತು ಏನಂತ ಹೇಳ್ಬಿಟ್ರು. ಆಮೇಲೆ IG ಲೆಟ್ರ್ ಕೊಟ್ಟು ನಾವು. ಆಮೇಲೆ ಅಲ್ಲಿಂದ ಒಂದು ಲೆಟ್ರ್ ಬಂತು, ನಾವು ರಾಜನ ಕರ್ಸ್ಕೊಂಡಿದ್ದೋ, ರಾಜನ ಕರ್ಸ್ಕೊಂಡ ನಂತರ ಅಲ್ಲಿ ಡಾಕ್ಯುಮೆಂಟ್ ಇದೆ ಅದರದ್ದು, ಇನ್ನು ಮುಂದೆ ಅವ್ರು ನಿಮ್ಗೆ ಏನು ತೊಂದರೆ ಕೊಡಲ್ಲ ಅಂತೇಳಿ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಅದು ಪ್ರಾಮಿಸ್ ಅಥವಾ ಲೆಟರ್ ಏನಾದರೂ ಬರ್ಸ್ಕೊಂಡು ಅದು ನನಗೆ ಗೊತ್ತಿಲ್ಲ. ಅವ್ರು ಕೊಟ್ಟಿದ್ದಾರೆ, ನನಗೊಂದು ಇದೊಂದು ಕೊಟ್ಟಿದ್ದಾರೆ ಅಷ್ಟೇ, ಲೆಟರ್ ಒಂದು ಕೊಟ್ಟಿದ್ದಾರೆ.